ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಭಾರತದ ಮೇಲ್ಮೈ ಲಕ್ಷಣಗಳು ಈ ಅಧ್ಯಯನ ಕುರಿತು ತಿಳಿದುಕೊಳ್ಳೋಣ. ಭಾರತದ ಮೇಲ್ಮೈ ಲಕ್ಷಣಗಳು ಇದು 2ನೇ ಅಧ್ಯಾಯವಾಗಿದೆ. ಮೊದಲನೇ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಇತ್ತು. ಅದನ್ನು ಈ ವರ್ಷ ಕಡಿತಗೊಳಿಸಿರೋದ್ರಿಂದ ಇವತ್ತು ನಾವು ಭಾರತದ ಮೇಲ್ಮೈ ಲಕ್ಷಣಗಳು ಎಂಬ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಈ ಅಧ್ಯಾಯ ನಿಮಗೆ ಭಾರತದ ನೆಲ ಮತ್ತು ಜಲ ಮೇರೆಗಳು, ಭಾರತದ ವೈಶಿಷ್ಟ್ಯ, ಪ್ರಾಕೃತಿಕ ಪ್ರಾಮುಖ್ಯತೆಗಳನ್ನು ತಿಳಿಸೋದ್ರ ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿ ಪರೀಕ್ಷೆಯಲ್ಲಿ ನಿಮಗೆ 2-3 ಅಂಕದ ಪ್ರಶ್ನೆಗಳು ಬರ್ತವೆ. ಅದರ ಜೊತೆಗೆ ಭಾರತದ ನಕ್ಷೆ ಬಿಡಿಸಿ ಸ್ಥಳಗಳನ್ನು ಗುರುತಿಸಿ ಅಂತ ನಿಮಗೆ ಪ್ರಶ್ನೆ ಬರ್ತದೆ. ಅಲ್ಲಿ ಇದರೊಳಗಿನ ಕೆಲವೊಂದು ಸ್ಥಳಗಳು ನಿಮಗೆ ಬರಬಹುದು. ಆದ್ದರಿಂದ ಗಮನವಿಟ್ಟು ನೋಡ್ರಿ. ಇದು ಭಾರತದ ಮೇಲ್ಮೈ ಲಕ್ಷಣಗಳು ಅಧ್ಯಯನದಲ್ಲಿ ನಾವು ತಿಳ್ಕೊಳ್ತಕ್ಕಂತಹ ಪ್ರಮುಖವಾದಂಥ ಅಂಶಗಳು ಯಾವ್ಯಾವ ಅಂತಂದ್ರೆ ಭಾರತದ ಭೂಸ್ವರೂಪಗಳ ಸಾಮಾನ್ಯ ಲಕ್ಷಣಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು ಮತ್ತು ಭಾರತದ ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆ ಕುರಿತು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಭಾರತ ಒಂದು ವಿಶಾಲವಾದಂತಹ ರಾಷ್ಟ್ರ, ವಿವಿಧ ಭೂ ಸ್ವರೂಪವನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. ಒಂದು ವಿಶಾಲವಾದ ರಾಷ್ಟ್ರವಾಗಿದೆ, ವಿವಿಧ ಭೂ ಸ್ವರೂಪಗಳನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. ಪರ್ವತಗಳನ್ನು ಹೊಂದಿದೆ, ಪರ್ಯಾಯ ಪ್ರಸ್ಥಭೂಮಿಯನ್ನು ಹೊಂದಿದೆ, ಮೈದಾನ ಪ್ರದೇಶವನ್ನು ಹೊಂದಿದೆ, ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಈ ಎಲ್ಲ ಪ್ರಭಾವಗಳು ಅಲ್ಲಿಯ ವಾಯುಗುಣದ ಮೇಲೆ, ಜನಜೀವನದ ಮೇಲೆ, ವ್ಯವಸ್ಥೆ ಮೇಲೆ, ಸ್ವಾಭಾವಿಕ ಸಸ್ಯವರ್ಗದ ಮೇಲೆ, ಕೃಷಿಯ ಮೇಲೆ, ಜನಸಂಖ್ಯೆಯ ಹಂಚಿಕೆಯ ಮೇಲೆ ವಿವಿಧ ಪರಿಣಾಮಗಳನ್ನು ಬೀರ್ತಾ ಇದೆ. ಏನು ವಿವಿಧ ರೀತಿಯ ವ್ಯವಸ್ಥೆ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ, ಇಲ್ಲಿಯ ಜನರ ಮೇಲೆ, ಇಲ್ಲಿಯ ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಈ ಎಲ್ಲ ಲಕ್ಷಣಗಳನ್ನು ಆಧರಿಸಿ ಭಾರತದ ಪ್ರಾಕೃತಿಕ ವಿಭಾಗವನ್ನು 4 ವಿಭಾಗಗಳಲ್ಲಿ ವಿಭಜಿಸಿದ್ದಾರೆ. ಆ 4 ವಿಭಾಗಗಳು ಯಾವಂತಂದ್ರೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಉತ್ತರದ ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಅಥವಾ ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು. ಹೀಗೆ 4 ವಿಭಾಗಗಳಲ್ಲಿ ವಿಭಜಿಸಿದ್ದಾರೆ. ಭಾರತವನ್ನ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ 4 ವಿಭಾಗಗಳಲ್ಲಿ ವಿಭಜಿಸಿದ್ದಾರೆ. ಒಂದನೇದು ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಭಾರತದ ಈ ಭಾಗದಲ್ಲಿ ಉತ್ತರ ಭಾಗದ ಹಿಮಾಲಯ ಇದೆಯಲ್ಲ, ಈ ಭಾಗದಲ್ಲಿ ಉತ್ತರದ ಪರ್ವತಗಳು ಕಂಡು ಬರ್ತವೆ. ಉತ್ತರದ ಮೈದಾನಗಳು, ಈ ಭಾಗದಲ್ಲಿ ಉತ್ತರದ ಮೈದಾನಗಳು ಕಂಡು ಬರ್ತವೆ. ಅದರ ಕೆಳಗೆ ಬರೋದೇ ಪರ್ಯಾಯ ಪ್ರಸ್ಥಭೂಮಿ. ಬಿಳಿ ಭಾಗದಿಂದ ಆವೃತವಾದ ಎಲ್ಲ ಪ್ರದೇಶವನ್ನು ಪರ್ಯಾಯ ಪ್ರಸ್ಥಭೂಮಿ ಎಂದು ಗುರುತಿಸಲಾಗಿದೆ. ಇನ್ನು ಕರಾವಳಿ ಮೈದಾನ ಮತ್ತು ದ್ವೀಪಗಳು, ಈ ಭಾಗದಲ್ಲಿ ಬರೋದೆಲ್ಲ ಕರಾವಳಿ ಭಾಗ. ಇದು ಪೂರ್ವ ಭಾಗದ ಕರಾವಳಿ ಪ್ರದೇಶ, ಇದು ಪಶ್ಚಿಮ ಭಾಗದ ಕರಾವಳಿ ಪ್ರದೇಶ. ಇನ್ನು ದ್ವೀಪಗಳು, ಈ ಭಾಗದಲ್ಲಿ ಕಂಡುಬರುವೆಲ್ಲ ದ್ವೀಪಗಳು. ಇವು ಭಾರತದ ಮೇಲ್ಮೈ ಲಕ್ಷಣವನ್ನು ಆಧರಿಸಿ ಈ 4 ವಿಭಾಗಗಳಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ವಿಭಜಿಸಲಾಗಿದೆ. ಈಗ ಒಂದೊಂದರ ಬಗ್ಗೆ ತಿಳ್ಕೊತಾ ಹೋಗೋಣ. ಉತ್ತರದ ಪರ್ವತಗಳು. ಮೊದಲನೇ ಯಾವುದು ಪ್ರಾಕೃತಿಕ ವಿಭಾಗ? ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳು ಹಿಮಾಲಯ ಶ್ರೇಣಿಯನ್ನು ಒಳಗೊಂಡಂತೆ ಹಿಮಾಲಯ ಪರ್ವತಗಳ ಗುಂಪಿಗೆ ಸೇರಿದಂಥದ್ದು. ಹಿಮಾಲಯ ಶ್ರೇಣಿಯ ಅಂಚಿಗೆ ಮಡಿಕೆ ಆಕಾರದಲ್ಲಿ ನಿರ್ಮಾಣವಾದಂತೆ ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸಿದೆ ಅಂತಂದ್ರೆ ಉತ್ತರದ
ಸಿಂಧೂ ನದಿಯಿಂದ, ಇಲ್ಲಿ ನೋಡ್ರಿ, ಸಿಂಧೂ ನದಿಯಿಂದ ಬ್ರಹ್ಮಪುತ್ರ ನದಿಯವರೆಗೆ, ಸಿಂಧೂ ನದಿಯಿಂದ ಬ್ರಹ್ಮಪುತ್ರ ನದಿಯವರೆಗೆ ಈ ಭಾಗವೆಲ್ಲ ವಿಸ್ತರಿಸಿದೆ. ಸಿಂಧೂ ನದಿಯಿಂದ ಉದ್ದವಾಗಿ 2400 ಮೀಟರ್ ಉದ್ದವನ್ನು ಹೊಂದಿದೆ. ಅಗಲವಾಗಿ 240ರಿಂದ 320 ಅಗಲವನ್ನು ಹೊಂದಿದೆ. 2400 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. 240ರಿಂದ 320 ಕಿಲೋಮೀಟರ್ದಷ್ಟು ಅಗಲವನ್ನು ಹೊಂದಿದೆ. ಇದು ಸಿಂಧೂ ನದಿ ಕಡೆ ಹೆಚ್ಚು ವಿಸ್ತಾರವಾಗಿದೆ. ಬ್ರಹ್ಮಪುತ್ರ ನದಿ ಸೈಡ್ ಹೋದಂಗ ಕಿರಿದಾಗುತ್ತಾ ಬಂದಿದೆ, ಚಿಕ್ಕದಾಗುತ್ತಾ ಬಂದಿದೆ. ಇಲ್ಲಿ ಇನ್ನೊಂದು ಇದರ ವಿಶೇಷತೆ ಏನು, ಉತ್ತರ ಪರ್ವತದ ವಿಶೇಷತೆ ಏನಂತಂದ್ರ ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳು, ಕಂದಕಗಳು ಮತ್ತು ಘಾಟಿಗಳನ್ನು ನಮಗೆ ನೋಡೋದಕ್ಕೆ ಸಿಗ್ತದೆ. ಉತ್ತರ ಪರ್ವತದ ವಿಶೇಷತೆ ಅಂದ್ರೆ ಜಗತ್ತಿನಲ್ಲಿನೇ ಅತಿ ಎತ್ತರವಾದಂತಹ ಶಿಖರಗಳನ್ನ, ಕಂದಕಗಳನ್ನ ಮತ್ತು ಘಾಟಿಗಳನ್ನ ನಾವು ನೋಡಬಹುದು. ಇದು ಒಟ್ಟಾರೆ ಇದು ಎಷ್ಟು ವ್ಯಾಪಿಸಿದೆ ಅಂತಂದ್ರೆ 5 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ಈ ಉತ್ತರದ ಪರ್ವತ ಪ್ರದೇಶ ಆವರಿಸಿದೆ. ಭಾರತದ ಒಂದೇ ಪ್ರಾಕೃತಿಕ ವಿಭಾಗಗಳಲ್ಲಿ ಉತ್ತರದ ಪರ್ವತಗಳು ಒಂದೇದು. ಇದು ಒಟ್ಟು ಎಷ್ಟು ವ್ಯಾಪಿಸೈತಿ, ಎಷ್ಟು ಪ್ರದೇಶ ವ್ಯಾಪಿಸೈತಿ ಅಂತಂದ್ರೆ 5 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಇನ್ನು ಈ ಉತ್ತರದ ಪರ್ವತವನ್ನ ಹಿಮಾಲಯ ಶ್ರೇಣಿಯನ್ನು ಒಳಗೊಂಡಂತೆ ಇದು ಹಂಚಿಕೆ ಆಗೈತಿ. ಈ ಹಿಮಾಲಯ ಪರ್ವತವನ್ನ ಮೂರು ಸಮಾಂತರ ಸರಣಿಗಳಾಗಿ ವಿಂಗಡಿಸಿದ್ದಾರೆ. ಅದ್ಯಾವ್ಯಾವ ಅಂತಂದ್ರ ಮಹಾ ಹಿಮಾಲಯ, ಒಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು. ಇವುಗಳನ್ನ ಈ ಉತ್ತರದ ಪರ್ವತವನ್ನ ಹಿಮಾಲಯ ಪರ್ವತಗಳ 3 ಸರಣಿಗಳಾಗಿ ವಿಂಗಡಿಸಿದ್ದಾರೆ. ಮಹಾ ಹಿಮಾಲಯ, ಒಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು. ಈ ಮಹಾ ಹಿಮಾಲಯಗಳ ಬಗ್ಗೆ ಹೇಳೋದಾತಂದ್ರೆ ಇವು ಸಮುದ್ರ ಮಟ್ಟದಿಂದ 6100 ಕಿಲೋಮೀಟರ್ ಎತ್ತರವನ್ನ ಹೊಂದಿವೆ. ಇಲ್ಲಿ ಜಗತ್ತಿನಲ್ಲಿನೇ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನ ಇಲ್ಲಿ ನೋಡೋದಕ್ಕೆ ನಮ್ಗೆ ಸಿಗ್ತೈತೆ. ಇಲ್ಲಿ ಸಮುದ್ರ ಮಟ್ಟದಿಂದ 6100 ಕಿಲೋಮೀಟರ್ ಎತ್ತರವನ್ನ ಹೊಂದಿದ ಇದು ಜಗತ್ತಿನಲ್ಲಿನೇ ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನ, ಹಿಮ ನದಿಗಳನ್ನ ನಮಗೆ ನೋಡೋದಕ್ಕೆ ಇಲ್ಲಿ ಸಿಗ್ತೈತಿ. ಈ ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಕೂಡ ಕರೀತಾರೆ. ಇದನ್ನ ಹಿಮಾದ್ರಿ ಅಂತ ಕೂಡ ಕರೀತಾರೆ. ಯಾಕಂತಂದ್ರ ಹಿಮಾಲಯ ಮಹಾ ಹಿಮಾಲಯವು 12 ತಿಂಗಳು ಅಥವಾ ವರ್ಷವಿಡೀ ಹಿಮದಿಂದ ಆವೃತವಾಗಿರೋದ್ರಿಂದ ಇದನ್ನ ಹಿಮಾದ್ರಿ ಎಂದು ಕೂಡ ಕರೀತಾರೆ. ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾದಂತಹ ಶಿಖರಗಳು ಮೌಂಟ್ ಎವರೆಸ್ಟ್, ಜಗತ್ತಿನಲ್ಲಿನೇ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್, ಅದನ್ನ K2 ಅಂತ ಕೂಡ ಕರೀತಾರೆ. ಇದು ಮಹಾ ಹಿಮಾಲಯದ ಮಹಾ ಹಿಮಾಲಯದ ಉತ್ತರ ಭಾಗಕ್ಕೆ ಏನ್ ಬರ್ತೈತೆ ಅಂತಂದ್ರ ಮೌಂಟ್ ಎವರೆಸ್ಟ್. ಇದು ಎತ್ತರ ಹೊಂದೈತೆ ಅಂತಂದ್ರ 8848 ಮೀಟರ್ ಎತ್ತರವನ್ನ ಹೊಂದಿದೆ. ಜಗತ್ತಿನಲ್ಲಿನೇ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. ಇದು ಏನಂತಂದ್ರೆ ಎಷ್ಟು ಎತ್ತರವನ್ನು ಹೊಂದೈತೆ ಅಂತಂದ್ರೆ 8848 ಮೀಟರ್ ಎತ್ತರವನ್ನ ಹೊಂದಿದೆ. ಇನ್ನು ಮಕುಲ್ ಇದು 8461 ಮೀಟರ್ ಎತ್ತರವನ್ನ ಹೊಂದಿದೆ. ಧವಳಗಿರಿ 8172 ಮೀಟರ್ ಎತ್ತರವನ್ನ ಹೊಂದಿದೆ. ಮಾನ್ಸ್ಲು 8156 ಮೀಟರ್ ಎತ್ತರವನ್ನ ಹೊಂದಿದೆ. ಇಲ್ಲಿ ಅನೇಕ ಹಿಮ ನದಿಗಳ ಉಗಮ ಸ್ಥಳವಿದೆ. ಹಿಮ ನದಿ ಅಂತಾನೆ ಕರೀತಾರೆ. ಯಮುನೋತ್ರಿ ಮತ್ತು ಗಂಗೋತ್ರಿ ಸರ್ವಕಾಲಿಕವಾಗಿ ತುಂಬಿ ಹರಿಯುವ ನದಿಗಳು. ಯಮುನೋತ್ರಿ ಮತ್ತು ಗಂಗೋತ್ರಿ ಎನ್ನುವಂತಹ
ಹಿಮ ನದಿಗಳನ್ನು ನೋಡೋದಕ್ಕೆ ಸಿಗ್ತಾವು. ಇಲ್ಲಿರ್ತಕ್ಕಂಥ ಪ್ರಮುಖವಾದ ಪರ್ವತ ಘಾಟಿಗಳು ಯಾವ್ಯಾವ ಅಂತಂದ್ರೆ ಬುರ್ಜಿಲಾ, ಜೋಜಿಲಾ ಮತ್ತು ಸಿಷ್ಕಿಲಾ ಅನ್ನುವಂತಹ ಏನಂತಂದ್ರೆ ಪರ್ವತ ಘಾಟಿಗಳು ಅಲ್ಲಿ ಸಿಗ್ತಾವೆ. ಇನ್ನು ಇವು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯ ಉತ್ತರ ಭಾಗಕ್ಕ ಇವು ಕಂಡು ಬಂದ್ರ ಒಳಭಾಗಕ್ಕೆ ಏನು ಕಂಡು ಬರ್ತೈತಿ ಅದು K2 ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂಬ ಹೆಸರಿನಿಂದ ಕರೀತಾರೆ. ಅದು ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ. ಹಿಮಾದ್ರಿ ಸರಣಿಯಿಂದ ಉತ್ತರಕ್ಕೆ ಕಂಡುಬರುವ ಪರ್ವತಗಳನ್ನ ಹೊರ ಹಿಮಾಲಯ ಎಂದು ಕರೀತಾರೆ. ಇವು ಕಾರಾಕೋರಂ ಸರಣಿಗಳನ್ನು ಒಳಗೊಂಡಿದ್ದು ಇಲ್ಲಿ K2 ಅಥವಾ ಗಾಡ್ವಿನ್ ಆಸ್ಟಿನ್ ಎಂಬ ಎತ್ತರವಾದ ಶಿಖರವಿದೆ. ಮತ್ತೊಂದು ಶಿಖರ ಯಾವುದಂತಂದ್ರೆ ಗಾಡ್ವಿನ್ ಆಸ್ಟಿನ್. ಇದನ್ನ K2 ಅಂತ ಕೂಡ ಕರೀತಾರೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ, ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಇದರ ಎತ್ತರ 8848 ಮೀಟರ್. ಹೀಗೆ ಅಲ್ಲಿ ಉತ್ತರ ಪರ್ವತದಲ್ಲಿ ನಮಗೆ ಪ್ರಮುಖವಾದಂತಹ ಶಿಖರಗಳು, ಹಿಮ ನದಿಗಳು, ಪರ್ವತ ಘಾಟಿಗಳನ್ನು ನಾವು ನೋಡಬಹುದು. ಇದಿಷ್ಟು ಉತ್ತರದ ಪರ್ವತಗಳು. ಇನ್ನ ಉತ್ತರದ ಪರ್ವತದೊಳಗ ಒಂದೇ ಭಾಗವನ್ನು ಹಿಮಾಲಯ ಪರ್ವತ ಶ್ರೇಣಿಯ 3 ಸರಣಿಗಳಾಗಿ ವಿಭಜಿಸಿದ್ದಾರೆ. ಅದರೊಳಗೆ ಒಂದನೇದು ನಾವು ಮಹಾ ಹಿಮಾಲಯ ಅಥವಾ ಇದನ್ನೇ ಹಿಮಾದ್ರಿ ಅಂತ ಕರೀತಾರೆ. ಇನ್ನು ಎರಡನೇದು ಒಳ ಹಿಮಾಲಯ. ಎರಡನೇದು ಯಾವುದು? ಒಳ ಹಿಮಾಲಯ. ಸರಣಿಗಳಲ್ಲಿ ಹಿಮಾಲಯ ಪರ್ವತವನ್ನ ವಿಭಜಿಸಿದ್ದಾರೆ. ಒಂದನೇ ನಾವೀಗ ನೋಡಿದ್ವಿ ಮಹಾ ಹಿಮಾಲಯ. ಇಲ್ಲಿ ಎರಡನೇದು ಒಳ ಹಿಮಾಲಯ. ಒಳ ಹಿಮಾಲಯ ಇದು ಮಹಾ ಹಿಮಾಲಯದ ದಕ್ಷಿಣ ಭಾಗಕ್ಕೆ. ಮಹಾ ಹಿಮಾಲಯದ ಯಾವ ಭಾಗಕ್ಕೆ ಕಂಡು ಬರ್ತೈತಿ? ದಕ್ಷಿಣ ಭಾಗಕ್ಕೆ ಕಂಡು ಬರ್ತೈತಿ. ಇದನ್ನ ಹಿಮಾಚಲ ಸರಣಿ ಎಂದು ಕೂಡ ಕರೀತಾರೆ. ಹಿಮಾಚಲ ಸರಣಿ. ಈ ಭಾಗವನ್ನ ಹಿಮಾಚಲ ಸರಣಿ ಎಂದು ಕೂಡ ಕರೀತಾರೆ. 60 ರಿಂದ 80 ಕಿಲೋಮೀಟರ್ ಅಗಲವನ್ನ ಹೊಂದಿದೆ. 150 ರಿಂದ 4500 ಕಿಲೋಮೀಟರ್ ಎತ್ತರವಾಗಿದೆ. ಎತ್ತರವನ್ನ ಹೊಂದಿದೆ. ಇದೇನಂತಂದ್ರ 60 ರಿಂದ 80 ಕಿಲೋಮೀಟರ್ದಷ್ಟು ಅಗಲವನ್ನು ಹೊಂದಿದೆ. 150 ರಿಂದ 4500 ಕಿಲೋಮೀಟರ್ಗಳಷ್ಟು ಎತ್ತರವನ್ನ ಹೊಂದಿದೆ. ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂತಹ ಸರಣಿಗಳು ಅಂತಂದ್ರ ಪೀರ್ ಪಂಜಾಲ, ದೌದಿರಾ, ನಾಗದೀಪ್, ಮಸೂರಿ, ಮಹಾಭಾರತ್, ಡಾರ್ಜಿಲಿಂಗ್ ಅನ್ನುವಂತಹ ಪ್ರಮುಖವಾದಂತಹ ಸರಣಿಗಳು ಕಂಡುಬರ್ತವು. ಅದಲ್ಲದೆ ಪ್ರಮುಖವಾದಂತಹ ಕಣಿವೆಗಳು ಕಾಶ್ಮೀರ ಕಣಿವೆ, ಕಾಗ್ರಾ ಕಣಿವೆ, ಕುಲು ಕಣಿವೆ. ಇಲ್ಲಿ ಕಂಡುಬರ್ತಂತಹ ಪ್ರಮುಖವಾದಂತಹ ಕಣಿವೆಗಳಂತಂದ್ರ ಕಾಶ್ಮೀರ್, ಕಾಂಗ್ರಾ, ಕುಲು ಕಣಿವೆಗಳು ಕಂಡುಬರ್ತವು. ಇಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಗಿರಿಧಾಮಗಳಂತಂದ್ರ ಸಿಮ್ಲಾ, ರಾಣಿಕೇಟ್, ಮಸೂರಿ ಮತ್ತು ನೈನಿತಾಲ ಅನ್ನುವಂತಹ ಡಾರ್ಜಿಲಿಂಗ್ ಅನ್ನುವಂತಹ ಪ್ರಮುಖವಾದಂತಹ ಗಿರಿಧಾಮಗಳು ನಮಗೆ ಇಲ್ಲಿ ನೋಡೋದಕ್ಕೆ ಕಂಡುಬರ್ತವು. ಇದು ಒಳ ಹಿಮಾಲಯ. ಇನ್ನು ಮೂರನೇದು ಶಿವಾಲಿಕ್ ಬೆಟ್ಟಗಳು. ಮೂರನೇದಾಗಿ ಕಂಡುಬರುವುದು ಹಿಮಾಲಯ ಶ್ರೇಣಿಯನ್ನ 3 ವಿಧಗಳಲ್ಲಿ ವಿಂಗಡಿಸಿದ್ದಾರೆ. ಮೂರನೇದು ಏನಂತಂದ್ರ ಶಿವಾಲಿಕ್ ಬೆಟ್ಟಗಳು. ಶಿವಾಲಿಕ್
ಬೆಟ್ಟಗಳು. ಇದನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಡೂನ್ಸ್ ಅಂತ ಕೂಡ ಕರೀತಾರೆ. ಏನು ಕರೀತಾರೆ? ಡೂನ್ಸ್. ಶಿವಾಲಿಕ್ ಬೆಟ್ಟಗಳನ್ನ ಡೂನ್ಸ್ ಅಂತ ಕೂಡ ಕರೀತಾರೆ. ಇವು ಹಿಮಾಲಯದ ಹೊರಗಿನ ಅಥವಾ ಪಾದಭಾಗದ ಸರಣಿಗಳು. ಹಿಮಾಲಯದಿಂದ ಹೊರಗಿರುವಂತಹ ಅಥವಾ ಪಾದಭಾಗದ ಸರಣಿಗಳಂತೇಳಿ ಕರೀತಾರೆ. ಇದರ ಎತ್ತರ 600 ರಿಂದ 150 ಮೀಟರ್, 1500 ಮೀಟರ್ ಮತ್ತು ಅಗಲ. ಇದು ಎತ್ತರ, ಅಗಲ 15 ರಿಂದ 150, 15 ರಿಂದ 150 ಮೀಟರ್ ಅಗಲವನ್ನ ಹೊಂದಿದೆ. 150 ಕಿಲೋಮೀಟರ್ ಅಗಲವನ್ನ ಹೊಂದಿದೆ. ಶಿವಾಲಿಕ್ ಬೆಟ್ಟಗಳನ್ನ ಡೂನ್ಸ್ ಎಂದು ಕೂಡ ಕರೀತಾರೆ. ಇದರ ಎತ್ತರ 600 ರಿಂದ 1500 ಮೀಟರ್ ಎತ್ತರವನ್ನು ಹೊಂದಿದೆ. 15 ರಿಂದ 150 ಕಿಲೋಮೀಟರ್ ಅಗಲವನ್ನ ಹೊಂದಿದೆ. ಇವು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶ, ಎಲ್ಲಿಂದ ಎಲ್ಲಿವರೆಗೆ ವಿಸ್ತರಿಸಿದ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೂ ಈ ಶಿವಾಲಿಕ್ ಬೆಟ್ಟಗಳು ವಿಸ್ತರಿಸಿರುವುದನ್ನು ನಾವು ನೋಡಬಹುದು. ಈಗ ಈ ಶಿವಾಲಿಕ್ ಬೆಟ್ಟಗಳ ಉಪಯೋಗ ಏನೈತಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಪ್ರಾಮುಖ್ಯತೆ ಏನು, ಪ್ರಯೋಜನ ಏನು, ಅನುಕೂಲತೆ ಏನು ಅನ್ನೋ ಪ್ರಶ್ನೆ ಯಾವೇ ಬಂದ್ರು ಉತ್ತರ ಇದ ಬರಬೇಕು. ಏನನ್ನೋದು ಏನೇನು ಪ್ರಾಮುಖ್ಯತೆ ಐತಂತಂದ್ರೆ, ಪ್ರಾಮುಖ್ಯತೆ ಇವು ನೈಸರ್ಗಿಕ ಗಡಿಗಳಾಗಿವೆ. ನೈಸರ್ಗಿಕ ಗಡಿ ಪರಕೀಯರ ದಾಳಿಯನ್ನ ತಪ್ಪಿಸ್ತಾವ. ಇವು ಯಾರು ಕಟ್ಟಿಸಿಲ್ಲ, ನೈಸರ್ಗಿಕವಾಗಿ ಇರುವಂತಹ ಗಡಿಗಳು. ಪರಕೀಯರು ಭಾರತದ ಮೇಲೆ ದಾಳಿ ಮಾಡಕ್ಕಿದ್ರ ಅದರ ಒಂದು ಕೋಟೆ ರೀತಿ ಭಾರತಕ್ಕೆ ರಕ್ಷಣೆಯನ್ನ ನೀಡ್ತದೆ. ಆಮೇಲೆ ಮಧ್ಯ ಏಷ್ಯಾದಿಂದ ಬೀಸುವಂತಹ ಮಾರುತಗಳನ್ನ ತಡೆಹಿಡಿಯುತ್ತದೆ. ಮಧ್ಯ ಏಷ್ಯಾದಿಂದ ಬೀಸುವ ಮಾರುತಗಳನ್ನ ತಡೆಯುತ್ತದೆ. ಮಾರುತಗಳನ್ನ ತಡೆದು ಭಾರತಕ್ಕೆ ಅಧಿಕ ಮಳೆಗೆ ನೆರವಾಗುತ್ತದೆ. ಮಧ್ಯ ಏಷ್ಯಾದಿಂದ ಬೀಸುವಂತಹ ಮಾನ್ಸೂನ್ ಮಾರುತಗಳನ್ನ ತಡೆ ಹಿಡಿದು ಭಾರತಕ್ಕೆ ಅಧಿಕ ಮಳೆ ಬೀಳಲು ನೆರವಾಗಿದೆ. ಇನ್ನ ಖನಿಜಗಳ ಉಗ್ರಾಣವಾಗಿದೆ. ಖನಿಜಗಳ ಉಗ್ರಾಣ ಇವಿಷ್ಟು ನೀವು ಪಾಯಿಂಟ್ಸ್ ಹಾಕಿ ಬರೆಯಕತ್ತರ ಅಂತಂದ್ರೆ ನಿಮ್ಗೆ 2 ಅಂಕ 3 ಅಂಕ ಎಷ್ಟು ಅಂಕ ಪ್ರಶ್ನೆ ಬಂದಿರ್ತೈತಿ ಅಷ್ಟು ಅಂಕಗಳು ಬರ್ತಾವ. ಹಿಂಗೆ ಪಾಯಿಂಟ್ ಮಾಡಿ ನೀವು ಬರಿಬೇಕು. ಶಿವಾಲಿಕ್ ಬೆಟ್ಟಗಳ ಪ್ರಾಮುಖ್ಯತೆ ಅಂತ ಹೇಳಿ ಹಿಂಗೆ ಪಾಯಿಂಟ್ ಮಾಡಿ ಬರಿಬೇಕು. ಇವು ಖನಿಜಗಳ ಉಗ್ರಾಣಗಳಾಗಿವೆ. ಅಪಾರ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲವನ್ನು ಹೊಂದಿರುವಂತ ಉಗ್ರಾಣ ಆಗಿದವು. ಇನ್ನ ನದಿಗಳ ಉಗಮ ಸ್ಥಾನ, ನದಿಗಳ ಉಗಮ ಸ್ಥಾನ, ಹಲವಾರು ನದಿಗಳು ಉಗಮ ಹೊಂದಿದಾವೆ. ಆಮೇಲೆ ಜಲ ವಿದ್ಯುತ್ ಶಕ್ತಿ, ಜಲ ವಿದ್ಯುತ್ ತಯಾರಿಕೆಗೆ ಉಪಯುಕ್ತ ಆಗೈತಿ. ಅದರಂತೆ ಜಲಪಾತ, ಜಲ ವಿದ್ಯುತ್ ಶಕ್ತಿ, ಜಲಪಾತಗಳ ನಿರ್ಮಾಣ ಇರೋದ್ರಿಂದ ಇದು ಆಕರ್ಷಣೀಯ ಸ್ಥಳ ಅಂತ ಕೂಡ ಹೇಳ್ಬಹುದು. ಇದ 2 ಅಂಕಕ್ಕ 3 ಅಂಕಕ್ಕ ನಿಮ್ಮ ಪ್ರಶ್ನೆ ಬಂತು ಅಂತಂದ್ರ ಶಿವಾಲಿಕ್ ಬೆಟ್ಟಗಳ ಪ್ರಾಮುಖ್ಯತೆ ಅಂತ ಹಾಕಿ ಇವಿಷ್ಟನ್ನು ಪಾಯಿಂಟ್ಸ್ ಅನ್ನ ಒಂದೊಂದಾಗಿ ಬರಿಬೇಕು. ಪ್ಯಾರಾಗ್ರಾಫ್ ಮಾಡಿ ಬರಿಬೇಡ್ರಿ, ಪಾಯಿಂಟ್ಸ್ ಹಾಕಿ
ಬರಲಿ. ನೈಸರ್ಗಿಕ ಗಡಿಗಳಾಗಿವೆ. ಪರಕೀಯರ ದಾಳಿಯನ್ನ ತಡೆಗಟ್ಟುತ್ತವೆ. ಮಧ್ಯ ಏಷ್ಯಾದಿಂದ ಬೀಸುವಂತಹ ಮಾನ್ಸೂನ್ ಮಾರುತಗಳನ್ನು ತಡೆ ಹಿಡಿದು ಭಾರತಕ್ಕೆ ಅಧಿಕ ಮಳೆಯಾಗಲು ನೆರವಾಗಿವೆ. ಆಮೇಲೆ ಖನಿಜಗಳ ಉಗ್ರಾಣವಾಗೈತಿ. ಹಲವು ನದಿಗಳ ಉಗಮ ಸ್ಥಾನವಾಗಿವೆ. ಜಲ ವಿದ್ಯುತ್ ಉತ್ಪಾದನೆಗೆ ಸಹಾಯಕವಾಗಿವೆ. ಜಲಪಾತಗಳ ನಿರ್ಮಾಣಕ್ಕೂ ಅನುಕೂಲವಾಗಿದೆ ಅಂತ ಹೇಳಿ ನೀವು ಇಷ್ಟನ್ನು ಬರೆದ್ರೆ 2 ರಿಂದ 3 ಅಂಕಗಳಿಂದ ಬರ್ತಾವು. ಅದಕ್ಕೆ ಇದನ್ನ ಲಕ್ಷ ಕೊಟ್ಟ ಓದಿ. ಇನ್ನ ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲನೇ ವಿಭಾಗವಾದಂತಹ ಉತ್ತರದ ಪರ್ವತಗಳು ಇಲ್ಲಿಗೆ ಮುಕ್ತಾಯ ಆಗ್ತದೆ. ಉತ್ತರದ ಪರ್ವತಗಳಲ್ಲಿ ಹಿಮಾಲಯ ವಿಭಾಗವನ್ನು 3 ಸಮಾಂತರ ಶ್ರೇಣಿಗಳಲ್ಲಿ ವಿಂಗಡಿಸಿದ್ದಾರೆ. ಒಳ ಹಿಮಾಲಯ, ಹಿಮಾದ್ರಿ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಅಂತ. ಇನ್ನ ಎರಡನೇ ಪ್ರಾಕೃತಿಕ ವಿಭಾಗ, ಪ್ರಾಕೃತಿಕ ಎರಡನೇ ವಿಭಾಗ ಯಾವುದು? ಉತ್ತರದ ಮೈದಾನಗಳು. ಜಗತ್ತಿನಲ್ಲೇ ಅತ್ಯಂತ ಫಲವತ್ತಾದ ಮೈದಾನ ಪ್ರದೇಶವನ್ನ ಹೊಂದಿದಂತಹ, ವಿಶಾಲ ಮೈದಾನವನ್ನು ಹೊಂದಿದಂತಹ ಭಾಗ ಉತ್ತರದ ಮೈದಾನ. ಎರಡನೇದು ಉತ್ತರದ ಮೈದಾನ. ಈ ಪ್ರದೇಶ ಹೇಗೆ ನಿರ್ಮಾಣ ಆಗೈತೆ ಅಂತಂದ್ರೆ ಗಂಗಾ, ಬ್ರಹ್ಮಪುತ್ರ ಮತ್ತು ಸಟ್ಲೆಜ್ ನದಿಗಳ ಸಂಚಯನದಿಂದ ಹೇಗೆ ನಿರ್ಮಾಣ ಆಗಿದ್ದು? ಸಟ್ಲೆಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಚಯನ. ಈ ಜಗತ್ತಿನಲ್ಲಿನೇ ಅತ್ಯಂತ ವಿಶಾಲವಾದ ಮೆಕ್ಕಲು ಮಣ್ಣನ್ನ ಹೊಂದಿದಂತಹ ಪ್ರದೇಶ ಹೇಗೆ ನಿರ್ಮಾಣ ಆಗೈತಿ? ಜಗತ್ತಿನಲ್ಲಿನೇ ಅತ್ಯಂತ ವಿಶಾಲವಾದಂತಹ ಫಲವತ್ತಾದಂತಹ ಮೆಕ್ಕಲು ಮಣ್ಣನ್ನ ಹೊಂದಿದಂತಹ ಪ್ರದೇಶ ನಮ್ಮ ದೇಶ ಹೊಂದೈತಿ, ಭಾರತ ಹೊಂದೈತಿ. ಆ ಪ್ರದೇಶ ಹೇಗೆ ನಿರ್ಮಾಣ ಆಗೈತಿ ಅಂತಂದ್ರ ಸಟ್ಲೆಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣ ಆಗೈತಿ. ಇಲ್ಲಿ ಎಲ್ಲಿಯೂ ಒಂದು ಕಲ್ಲು ಸಿಗೋದಿಲ್ಲ, ಅಷ್ಟು ಫಲವತ್ತಾದಂತಹ ಮೈದಾನವನ್ನ ಈ ಭಾಗ ಉತ್ತರದ ಮೈದಾನ ಹೊಂದಿದೆ. ಇದರ ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್, ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ಮತ್ತು ಅಗಲಕ್ಕೆ 240 ರಿಂದ 340. ಇದು ಉದ್ದ, ಇದು ಅಗಲ. ಇದು ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದೈತಿ. 240 ರಿಂದ 340 ಕಿಲೋಮೀಟರ್ ಅಷ್ಟು ಅಗಲವನ್ನ ಹೊಂದೈತಿ. ಒಟ್ಟಾರೆ ಕ್ಷೇತ್ರ 7 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದೈತಿ. ಒಟ್ಟ ಉತ್ತರ ಮೈದಾನ ಎಷ್ಟು ಪ್ರದೇಶವನ್ನು ಒಳಗೊಂಡೈತಿ ಅಂತಂದ್ರ 7 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಫಲವತ್ತಾದ ವಿಶಾಲವಾದಂತಹ ಭಾಗವನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದು. ಅಲ್ಲಿ ಒಂದು ಕಲ್ಲು ಸಹಿತ ಸಿಗಂಗಿಲ್ಲ. ಉತ್ತರ ಮೈದಾನದೊಳಗ ಒಂದು ಕಲ್ಲುಗಳು ಸಹಿತ ಕಂಡು ಬರಲಾರದಷ್ಟು ಫಲವತ್ತಾದ ಪ್ರದೇಶವನ್ನ ಹೊಂದಿದೆ. ಇನ್ನಿದರ ಪ್ರಾಮುಖ್ಯತೆ ಏನು? ಸಹಜವಾಗಿ ನೀವು ನೋಡಬಹುದು. ಪ್ರಾಮುಖ್ಯತೆ, ಇಂತಹ ಫಲವತ್ತಾದ ಪ್ರದೇಶ ಯಾವ್ಯಾವ ಉಪಯೋಗ ಆಗಬಹುದು ಅಂತ ಹೇಳಿ ನೀವು ಊಹಿಸಬಹುದು. ವಿಶಾಲವಾದ ಮೈದಾನವನ್ನು ಹೊಂದಿದೆ. ಒಂದನೇದೇನ? ವಿಶಾಲವಾದ ಮೈದಾನವನ್ನ ಹೊಂದಿದೆ. ಇಲ್ಲಿ ಸಾರ್ವಕಾಲಿಕ ನದಿಗಳು ಹರಿಯುತ್ತವೆ.
ಸಾರ್ವಕಾಲಿಕ ನದಿಗಳು ಹರಿವು. ಸಾರ್ವಕಾಲಿಕವಾಗಿ ಇಲ್ಲಿ ನದಿಗಳು ಹರಿತವು. ಕೃಷಿಗೆ ಉಪಯುಕ್ತ. ಕೃಷಿಗೆ ಉಪಯುಕ್ತ. ಆಮೇಲೆ ಸಮತಟ್ಟಾದ ಪ್ರದೇಶ. ಸಮತಟ್ಟಾದರಿಂದ ಸಾರಿಗೆ, ರೈಲ್ವೆ ಹಳಿ, ರಸ್ತೆ ನಿರ್ಮಾಣ ಮಾಡೋದಕ್ಕೆ ಉಪಯುಕ್ತವಾಗೈತಿ. ಕೈಗಾರೀಕರಣ ನಗರೀಕರಣ ಮಾಡೋದಕ್ಕೆ ಉಪಯುಕ್ತ ಐತಿ. ಕೈಗಾರೀಕರಣ ಮತ್ತು ನಗರೀಕರಣ ಮಾಡೋದಕ್ಕೆ ಉಪಯುಕ್ತ ಐತಿ. ಇದರ ಉತ್ತರ ಮೈದಾನದ ಪ್ರಾಮುಖ್ಯತೆ ಏನು, ಪ್ರಯೋಜನ ಏನು ಅಂತಂದ್ರೆ ಇದೊಂದು ವಿಶಾಲವಾದಂತಹ ಮೈದಾನ ಆಗೈತಿ. ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯೋದ್ರಿಂದ ಕೃಷಿಗೆ ಅತ್ಯಂತ ಉಪಯುಕ್ತವಾದಂತಹ 60 ಎಕರೆ ಭೂಮಿಯನ್ನ ಹೊಂದೈತಿ. ಇಲ್ಲಿ ಭೂಪ್ರದೇಶ ಅತ್ಯಂತ ಸಮತಟ್ಟಾಗಿರೋದ್ರಿಂದ ಕೃಷಿಗೆ, ಸಾರಿಗೆ, ರಸ್ತೆ, ರೈಲು ನಿರ್ಮಾಣಕ್ಕೆ ಅತ್ಯಂತ ಅನುಕೂಲಕರವಾಗೈತಿ. ನಗರೀಕರಣಕ್ಕೆ ಉಪಯೋಗ ಆಗೈತಿ. ಕೈಗಾರೀಕರಣವನ್ನ ಮಾಡುವುದು ಅಷ್ಟೇ ಅಲ್ಲ, ವ್ಯಾಪಾರವನ್ನು ಕೂಡ ಮಾಡಬಹುದು. ಇದೊಂದು ಪ್ರಮುಖ ಯಾತ್ರಾ ಸ್ಥಳ. ಪ್ರವಾಸ ಮಾಡುವುದಕ್ಕೆ ಆಕರ್ಷಣೀಯ ಸ್ಥಳಗಳನ್ನು ಹೊಂದಿದಂತಹ ಪ್ರದೇಶವಾಗಿದೆ. ಆದ್ದರಿಂದ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಇದು ಕೂಡ ಪ್ರಮುಖವಾದ ವಿಭಾಗ ಆಗಿದೆ. ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಇವಿಷ್ಟು ಇವತ್ತಿನ ತರಗತಿಯನ್ನು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲ 2 ವಿಭಾಗಗಳಾದ ಉತ್ತರದ ಪರ್ವತಗಳು ಮತ್ತು ಉತ್ತರದ ಮೈದಾನಗಳ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ ಮತ್ತು ದ್ವೀಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದ.